2 3 starts. ಸೊ 25ನೇ ತಾರೀಕು ಮೇ ಪ್ರಿಲಿಮ್ಸ್ ಬರೀತಿರುವಂತಹ ಎಲ್ಲ UPSC ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ, ಮತ್ತು ನಿಮ್ಮ ಮೆಂಟಾಲಿಟಿ ಯಾವ ರೀತಿ ಇರಬೇಕು ನಾಳೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ ಅಂದಾಗ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ನಾವು ಇಗ್ನೋರ್ ಮಾಡ್ತೀವಿ, ಸ್ವಲ್ಪ ಗಮನ ಇರಲಿ. ಸೊ ಇಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್, ಫಸ್ಟ್ ಆಫ್ ಆಲ್ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದರೆ ದಯಮಾಡಿ ಈ ಮೇಲ್ ಐಡಿಗೆ ಓಕೆ USCCSP@nip.in ಎಲ್ಲ ಡೀಟೇಲ್ಸ್ ಅವ್ರು ಹೆಂಗೆ ಕೇಳಿದ್ದಾರೆ ಆ ಥರ ಡೀಟೇಲ್ಸ್ ಕೊಟ್ಬಿಟ್ಟು, ಲೈಕ್ ನಿಮ್ಮ ಹೆಸರು, ರೋಲ್ ನಂಬರು, ರಿಜಿಸ್ಟ್ರೇಷನ್ ID, ನೇಮು, ಇಯರ್ ಆಫ್ ಎಕ್ಸಾಮಿನೇಷನ್, ಈ ರೀತಿ ಎಂಟ್ರಿ ಮಾಡಿ ನಿಮ್ಮ ಡಿಸ್ಕ್ರಿಪೆನ್ಸಿಗಳನ್ನು ತೋರಿಸ್ಕೋಬಹುದು. ಸೊ ಎಕ್ಸಾಮ್ ಹಾಲ್ ಟಿಕೆಟ್ ಸರಿಯಾಗಿ ಬಂದಿದೆ ಅಂದರೆ ಅದನ್ನು ಬಿಟ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದೆ. ಒಂದು, ಪ್ರಿಂಟ್ಔಟ್ ಆಫ್ ದ ಅಡ್ಮಿಟ್ ಕಾರ್ಡ್ನ ನೀವು ತಗೊಂಡು ಹೋಗಬೇಕು. ಇದರಲ್ಲಿ ಅಲಾಂಗ್ ವಿತ್ ದ ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್, ನಿಮ್ಮ ID ಕಾರ್ಡ್ಗಳು, ಇಟ್ ಮೇ ಬಿ ಪ್ಯಾನ್ ಕಾರ್ಡ್, ಇಟ್ ಮೇ ಬಿ ಆಧಾರ್ ಕಾರ್ಡ್. ಸೊ ಯಾವ್ದಾದ್ರು ಒಂದು ID ಕಾರ್ಡು, ಎಸ್ಪೆಷಲಿ ನೀವು ಅಡ್ಮಿಟ್ ಕಾರ್ಡ್ ಕೊಡಬೇಕಾದ್ರೆ ಏನು ಕೊಟ್ಟಿದ್ರಿ, ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಆಧಾರ್, ಪ್ಯಾನ್ ಕೊಟ್ಟಿದ್ರೆ ಪ್ಯಾನ್. ಸೊ ಅದನ್ನು ತಗೊಂಡು ಹೋಗಿ. ಸಿಲ್ಲಿ ಇರ್ಬೋದು, ಬಟ್ ಯು ಪ್ಲೀಸ್ ಫೋಕಸ್ ಆನ್ ದೋಸ್ ಥಿಂಗ್ಸ್. ಕೆಲವೊಂದು ಸಾರಿ ಇನ್ವಿಜಿಲೇಟರ್ ಅದೇ ವಿಚಾರಕ್ಕೆ ನಿಮಗೆ ತೊಂದರೆ ಕೊಡಬಹುದು. ಆ್ಯಂಡ್ 2 ಸೆಷನ್ನಲ್ಲೂ ಅದನ್ನು ಕ್ಯಾರಿ ಮಾಡಿ. ಬೆಳಗ್ಗೆ ಚೆಕ್ ಮಾಡಿದ್ದಾರೆ, ಮಧ್ಯಾಹ್ನ ಏನು ಬೇಕಾಗಿಲ್ಲ, ಆ ಥರ ಏನೋ ಉದಾಸೀನತೆ ಬೇಡ. ಆ್ಯಂಡ್ 4th, ನಿಮ್ಮ ಅಡ್ಮಿಟ್ ಕಾರ್ಡು ನೀವೇ ಯೂಸ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ನೀವು ಜವಾಬ್ದಾರಿ. ಅದು ಅಂದರೆ ನೀವು ಇನ್ಯಾರಿಗೂ ಕೊಡೋಲ್ಲ, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಇನ್ನು ಇಲ್ಲಿ 5ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಏನು, ಕ್ಯಾಂಡಿಡೇಟ್ ಶುಡ್ ನೋಟ್ ದಟ್ ಎನಿ ಒಮಿಷನ್, ಮಿಸ್ಟೇಕ್ ಆರ್ ಡಿಸ್ಕ್ರಿಪ್ಷನ್ ಎನ್ಕೋಡಿಂಗ್ ಫಿಲ್ಲಿಂಗ್ ದ OMR ಆನ್ಸರ್ ಶೀಟ್, especially with regard to roll number and test booklet code, will render answer sheet liable for rejection. So very serious instruction. ನೀವೇನಾದರೂ OMR ಅಲ್ಲಿ ನಿಮ್ಮ ನಂಬರ್ನ ತಪ್ಪಾಗಿ ಮೆನ್ಷನ್ ಮಾಡಿದರೆ, ಟೆಸ್ಟ್ ಬುಕ್ಲೆಟ್ನ ತಪ್ಪಾಗಿ ಮೆನ್ಷನ್ ಮಾಡಿದರೆ, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ರೋಲ್ ನಂಬರ್ ಬರೆಯೋ ಬದಲು ಟೆಸ್ಟ್ ಬುಕ್ಲೆಟ್ ನಂಬರ್ನ ಹಾಕಿ ಬರೋದು, ಅಥವಾ OMRನ ಎನ್ಕೋಡ್ ಮಾಡ್ಬೇಕಾದ್ರೆ ತಪ್ಪಾಗಿ ಮಾಡೋದು, ಆ ಥರ ಬೇಡ. ನಿಧಾನವಾಗಿ, ಆಮೇಲೆ ನಿಮ್ಮ ಹಾಲ್ ಟಿಕೆಟ್ನ ನೋಡಿಕೊಂಡೇ ನೀವು ಎಂಟ್ರಿ ಮಾಡಿ. ಎಷ್ಟೋ ಸರಿ ಆ ಬೆಂಚ್ ಮೇಲೆ ಬರೆದಿರೋ ನಂಬರ್ ನೋಡಿ ಹಾಕಕ್ಕೆ ಹೋಗ್ತೀರಾ, ಮಾಡಬೇಡಿ. ಅದೆಷ್ಟೇ ಕರೆಕ್ಟ್ ಇದೆ ಅಂತಂದ್ರೂ ಕೂಡ ನಿಮ್ಮ ಅಡ್ಮಿಟ್ ಕಾರ್ಡಿಂದನೇ ಹಾಕಿ. ನೀವೇನು ಬಬ್ಬಲ್ ಮಾಡ್ತಿದ್ದೀರಾ ನಿಮಗೆ ಕ್ಲಾರಿಟಿ ಇರಲಿ. ಆ್ಯಂಡ್ 6ನೇ ಪಾಯಿಂಟು, ಅದು ಕೂಡ ತುಂಬ ಸೀರಿಯಸ್. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪ್ಲೀಸ್ ನೋಟ್ ದಟ್ ಎಂಟ್ರಿ ಟು ದ ಎಕ್ಸಾಮಿನೇಷನ್ ವೆನ್ ಯು ಶಲ್ ಬಿ ಕ್ಲೋಸ್ 30 minutes ಬಿಫೋರ್ ದ ಸ್ಕೆಡ್ಯೂಲ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್. ಅಂದರೆ ಸೊ 9 ಗಂಟೆ ಬೆಳಗ್ಗೆ, ಹಾಗೆ ಮಧ್ಯಾಹ್ನ 2 ಗಂಟೆಗೆ. ಓಕೆ, ಸೊ ನಿಮ್ಮ ಎಕ್ಸಾಮು ಎಷ್ಟೊತ್ತಿಗೆ ಶುರುವಾಗುತ್ತೆ? 9:30 ಶುರುವಾಗುತ್ತೆ, 9 o'clock ಕ್ಲೋಸ್ ಆಗುತ್ತೆ. ಸೊ ಇದನ್ನು ಕೂಡ ಇಗ್ನೋರ್ ಮಾಡಬೇಡಿ. ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ಎಕ್ಸಾಮ್ ಒಳಗಡೆಗೆ ಅಲೋ ಮಾಡಿಲ್ಲ. ಸೊ ನಿಮಗೆ ತುಂಬ ಎಕ್ಸ್ಟ್ರೀಮ್ ಕೇಸಲ್ಲಿ ಡೆಲ್ಲಿನಲ್ಲಿ ಒಬ್ಬ ಹುಡುಗ ಸೂಸೈಡ್ ಕೂಡ ಮಾಡ್ಕೊಂಡ. ಯಾಕೆಂದರೆ ಅವನು 5 ನಿಮಿಷ ಲೇಟಾಗಿ ಹೋಗಿದ್ದ, ಎಕ್ಸಾಮ್ಗಲ್ಲ, ಆ 30 minutes ಬಿಫೋರ್ ಟೈಮ್ ಲೆಕ್ಕದಲ್ಲೇ ಅವನಿಗೆ ಒಳಗೆ ಬಿಟ್ಟಿಲ್ಲ. ಸೊ ಅವನು ಹೋಗ್ಬಿಟ್ಟು ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಸೂಸೈಡ್ನೇ ಮಾಡ್ಕೊಂಡಿದ್ದ. ಸೊ ಕರ್ನಾಟಕದ ಹುಡುಗ ಡೆಲ್ಲಿನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಬಿ ಕೇರ್ಫುಲ್, ಅವಕ್ಕೆಲ್ಲ ಅವಕಾಶ ಕೊಡಬೇಡಿ. ಇನ್ ಟೈಮ್ ಹೋಗಿ, ಮುಂಚೆನೇ ಹೋಗಿ ನೋಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಎಲ್ಲಿದೆ ಮುಂಚೆನೇ ತಿಳ್ಕೊಳ್ಳಿ, ಗೂಗಲ್ ಮ್ಯಾಪ್ ನೋಡ್ಕೊಳ್ಳಿ, ಸಾಧ್ಯ ಹೋದರೆ ಫಿಸಿಕಲಿ ಎಲ್ಲಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ವಿವೇಕಾನಂದ ಸ್ಕೂಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಅಲ್ಲಿ 2 ಇದ್ದಾವೆ, ಆ್ಯಕ್ಚುಲಿ 1 ಕಿಲೋಮೀಟರ್ ಅಂತರದಲ್ಲಿ 2 ಇದ್ದಾವೆ. ಸೊ ಕನ್ಫ್ಯೂಷನ್ ಮಾಡ್ಕೊಂಡು ಈ ಕಡೆಗೆ ಬಂದವರು ಆ 1 ಕಿಲೋಮೀಟರ್ನ ವಿತಿನ್ 5 minutes ಒಂದು ರೀಚ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಯಾವ ಸ್ಕೂಲ್ ಇದೆ ಕರೆಕ್ಟಾಗಿ ಎನ್ಶೂರ್ ಮಾಡ್ಕೊಳ್ಳಿ. ಅದರಲ್ಲಿ ಫೋನ್ ನಂಬರ್ ಇರುತ್ತೆ, ಗೂಗಲಲ್ಲಿ ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ. ಓಕೆ, ಸೊ ಇದನ್ನು ತುಂಬ ಲೈಟಾಗಿ ತಗೋಬೇಡಿ. ಏನು, ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆಗೆ ½ an hour ಬಿಫೋರ್ ಇರಬೇಕು ಅಂದರೆ ಇರಬೇಕು. ನೆಕ್ಸ್ಟು ಅಲ್ಲಿ ಏನು ಫ್ರಿಸ್ಕಿಂಗ್ ಪ್ರೊಸೆಸ್ ಏನಿರುತ್ತೆ, ಓಕೆ, ಸೊ ಅದಕ್ಕೂ ಕೂಡ ಟೈಮ್ ಹೋಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಬೇಗನೆ ಅಲ್ಲಿ ಇರಬೇಕು. ಇನ್ನು ಬೇರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನಲ್ಲೂ ಅಲೋ ಮಾಡಲ್ಲ. ಯಾಕೆ ನಿಮ್ಗೆ ಸಿಲ್ಲಿ ಅನಿಸ್ಬೋದು, ಮೆನಿ ಸ್ಟೂಡೆಂಟ್ಸ್ ವಿಲ್ ಡೂ ದಟ್, ನಮಗೆ ಇಲ್ಲಿ ಅಲೋ ಮಾಡಿ ಆಮೇಲೆ ಏನೋ ನಾವು ಬರೆದು ಕೊಡ್ತೀವಿ. ಅವೆಲ್ಲದಕ್ಕೂ ಅವಕಾಶಗಳು ಇರೋದಿಲ್ಲ. ಅಲ್ಲಿ ನಿಮ್ಮ ಸೆಂಟ್ರಲ್ಲಿ ನೀವು ಬರೀಬೇಕು ಅಷ್ಟೇ. ಓಕೆ, ಇನ್ನು ಈ ಇನ್ಸ್ಟ್ರಕ್ಷನ್ಗಳನ್ನ ಓದೋದು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಅದನ್ನು ಮರೆತು ಹೋಗಿದ್ರೂ ಕೂಡ ನಿಮಗೆ ಎಕ್ಸ್ಕ್ಯೂಸ್ಗಳಿಲ್ಲ. ಆ್ಯಂಡ್ 10th ಪಾಯಿಂಟ್, ನಿಮ್ಮ ಕ್ಯಾಂಡಿಡೇಚರ್ ಇಸ್ ಪ್ರೊವಿಷನಲ್, ದಟ್ ಇಸ್ ನಾರ್ಮಲ್ ಪಾಯಿಂಟ್. ಓಕೆ, ಆಮೇಲೆ ಇದು ಕೂಡ ನಿಮಗೆಲ್ಲ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ನೀವು ಕ್ಯಾರಿ ಮಾಡೋ ಹಾಗಿಲ್ಲ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ನಿಮ್ಮ ಮರೆತು ಕೂಡ ಜೋಬಲ್ಲಿ ಏನಾರು ಇದೆಯಾ ಇಲ್ವಾ,
ಯಾವುದೋ ಒಂದು ಕಾರಣಕ್ಕೆ ಪೆನ್ ಡ್ರೈವ್ ಯಾವುದೂ ಇಟ್ಕೊಳ್ಳೋ ಹಾಗಿಲ್ಲ. ಅದು ನಿಮ್ಮ ಇಂಟೆನ್ಷನ್ಲಿ ಇಟ್ಕೊಂಡಿದ್ದೀರೋ ಇಲ್ವೋ ಅನ್ನೋದು ಯಾವತ್ತೂ ಮ್ಯಾಟ್ರ್ ಆಗೋದಿಲ್ಲ. ಸೊ ಬಿ ಕೇರ್ಫುಲ್ ಅಬೌಟ್ ದಟ್. ಓಕೆ. ಅಂಡ್ 12th ಪಾಯಿಂಟ್, use of normal or simple wrist watches by candidates is allowed inside the examination hall. This is very important. ನಾರ್ಮಲ್ ಅಥವಾ ಸಿಂಪಲ್ ರಿಸ್ಟ್ ವಾಚ್ಗಳನ್ನ ಅಲೋ ಮಾಡ್ತಾರೆ. ಕೆಲವೊಂದು ಸೆಂಟರ್ಗಳಲ್ಲಿ ಅದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಹಾಕ್ಬಿಡ್ತಾರೆ. ಹುಷಾರಾಗಿರಿ, ನಿಮಗೆ ಈ ಇನ್ಸ್ಟ್ರಕ್ಷನ್ ಶೀಟ್ನ ಕ್ಯಾರಿ ಮಾಡಿ ಅವ್ರಿಗೆ ತೋರ್ಸಕ್ ಬರುತ್ತೆ. ಓಕೆ. ಸೊ ಅಲ್ಲಿ ವಾಲ್ ಕ್ಲಾಕ್ ಇರ್ಬೋದು, ಬಟ್ ಆದರೆ ಇದು ಅಲೋಡ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಂಥ ವಾಚ್ ಹಾಕೊಂಡು ಹೋಗಬೇಡಿ. ಅದು ಸಿಂಪಲ್ ಇದೆ ಅಂದ್ರೆ ಸಿಂಪಲ್ ಆಗಿ ಕಾಣಲಿ. ಓಕೆ. ಅಂಡ್ ಹವೆವರ್ ಯೂಸ್ ಆಫ್ ವಾಚಸ್ ಫಿಟೆಡ್ ವಿತ್ ಎನಿ ಸ್ಪೆಷಲ್ ಅಕ್ಸೆಸರಿ ಮೈಟ್ ಬಿ ಯೂಸ್ಡ್ ಆಸ್ ಅ ಕಮ್ಯುನಿಕೇಶನ್ ಡಿವೈಸ್. ಸೊ ಹಾಗಾಗಿ ಅದನ್ನ ಪ್ರಾಹಿಬಿಟ್ ಮಾಡ್ತಾರೆ. ಅದಕ್ಕೆ ತುಂಬಾ ಸಿಂಪಲ್ ಆಗಿರೋ ವಾಚ್ ಅನ್ನೇ ಕ್ಯಾರಿ ಮಾಡಿ. ಓಕೆ. ಸಿಂಪಲ್ ಅನಲಾಗ್ ವಾಚ್ ಇಸ್ ಬೆಟರ್. ನೆಕ್ಸ್ಟ್, ಯಾವುದೇ ಬ್ಯಾಗ್ಗಳಾಗಲಿ ಬೇರೆ ಇದನ್ನ ಕ್ಯಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ಬ್ಯಾಗ್ಗಳು ಹೊರಗಡೆ ಅಲೋ ಮಾಡ್ತಾರೆ, ಬಟ್ ಆದರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತಲೆಯಲ್ಲಿರಲಿ. ದಟ್ ಇಸ್ ಓಕೆ. ಆಮೇಲೆ ಸೊ ಏನ್ ತಗೊಂಡು ಹೋಗ್ಬೋದು ಅನ್ನೋ ವಿಚಾರಕ್ಕೆ ಬಂದಾಗ, ಸೊ ನಿಮ್ಮ ಅಡ್ಮಿಟ್ ಕಾರ್ಡು, ಪೆನ್ನು, ಪೆನ್ಸಿಲ್, ಐಡೆಂಟಿಟಿ ಪ್ರೂಫ್ ಮತ್ತೆ ಫೋಟೋಗ್ರಾಫ್, ಒಂದೆರಡು ಫೋಟೋಗಳನ್ನ ತಗೊಂಡು ಹೋಗಿ. ಯಾಕಂದ್ರೆ ಕೆಲವೊಂದ್ಸರಿ ಅಲ್ಲಿ ನೀವು ಒಂದು ಐಡೆಂಟಿಫೈ ಮಾಡೋಕ್ಕಾಗದೇ ಇದ್ದಾಗ ಅಲ್ಲಿ ನೀವು ಅವರು ಎಕ್ಸ್ಟ್ರಾ ಫೋಟೋ ಅವ್ರ ಕೈಯಲ್ಲಿ ಕೊಟ್ಟು ನೀವು ಸೈನ್ ಮಾಡಿ ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಸೊ ಪ್ಲೀಸ್ ಕ್ಯಾರಿ ದಟ್. ಓಕೆ. ಅಂಡ್ ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್. ಓಕೆ. ಅಂದ್ರೆ ಇಲ್ಲಿ ಇದು ಗೊತ್ತಿದೆ ನಿಮ್ಗೆ, ಇದು ಪಾರ್ಟ್ ಆಫ್ ದ ಎಕ್ಸಾಮ್ ಪ್ರೋಸೆಸ್, ನೆಗೆಟಿವ್ ಮಾರ್ಕಿಂಗ್ ಇರೋದ್ರ ಬಗ್ಗೆ. ಸೊ ಕೆಲವೊಂದ್ಸರಿ ನಾವು 2 ಮಾರ್ಕ್ ಮಾಡಿರ್ಬಿಟ್ಟಿದೀವಿ ಸರ್, ಏನ್ ಮಾಡೋದು, ವೈಟ್ನರ್ ಹಾಕದ, ಬ್ಲೇಡ್ ತಗೊಂಡು ಕೆರಿಯದ ಅಂತೆಲ್ಲ ಯೋಚನೆ ಮಾಡಬೇಡಿ. ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ರಿಸ್ಕ್ ತಗೊಂಡು ನೀವೇನೋ ಬ್ಲೇಡಲ್ಲಿ ಕೆರಿಯಕ್ಕೆ ಹೋಗೋದು, ಅದು ಕಟ್ ಆಗೋದು, OMR ರಿಜೆಕ್ಟ್ ಆಗೋದು. ಸೊ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಕಾಮನ್ ಸೆನ್ಸ್ ನ ಎಕ್ಸಾಮ್ ಅಲ್ಲಿ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ವೈಟ್ನರ್ ಹಾಕಿದ್ರೆ ಏನಾಗುತ್ತೋ ಏನೋ ಭಯ ಶುರುವಾಗುತ್ತೆ. ಹಾಕ್ಲೇಬಾರ್ದು ಅಂತ ನಾನು ಹೇಳಲ್ಲ, ಆದ್ರೆ ನಿಮ್ಮ ಕಾಮನ್ ಸೆನ್ಸ್ ಎಕ್ಸಾಮ್ ಅಲ್ಲಿ ಯೂಸ್ ಮಾಡಿ. ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಓಕೆ. ಸೊ ಅಂಡ್ another very important is answers other than those marked by black ballpoint pen will not be evaluated. ಸೊ ಬ್ಲೂ ಪೆನ್ ಒಯ್ದೆ ನಾ ಮಾರ್ಕ್ ಮಾಡಿ ಬಂದೆ ಅಂತ ಆಮೇಲೆ ಬಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನೇ ತಗೊಂಡು ಹೋಗಿ. ಓಕೆ. ಸೊ ಅಂಡ್ ಇದು ಅದೇ ನಿಮ್ಮ ID ಕಾರ್ಡ್ ಅಲ್ಲಿ ಫೋಟೋ ಗೀಟೋ ಕ್ಲಿಯರ್ ಇಲ್ಲ ಅಂತಂದಾಗ ಸೊ ಅಲ್ಲಿ ಅಂಡರ್ಟೇಕಿಂಗ್ ಬರೆದು ಕೊಡಕ್ಕೆ ರೆಡಿ ಇರಿ. ಅದಾದ್ಮೇಲೆ ನೀವು ಏನೇ ಬರೆದು ಕೊಟ್ಟರು ಎಲ್ಲಾ ಡೀಟೇಲ್ಸ್ಗಳನ್ನ ಮೆನ್ಷನ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಇದು ಸ್ಕ್ರೈಬ್ ಬಗ್ಗೆ. ಓಕೆ. ದೇರ್ ಓನ್ ಸ್ಕ್ರೈಬ್ ವಿಲ್ ಬಿ ಅಲೋಡ್ ಫಾರ್ ದ ಎಕ್ಸಾಮಿನೇಷನ್ ಓನ್ಲಿ ವಿತ್ ಅ ಸಪರೇಟ್ ಅಡ್ಮಿಟ್ ಕಾರ್ಡ್. ಅಡ್ಮಿಟ್ ಕಾರ್ಡ್ ಫಾರ್ ಓನ್ ಸ್ಕ್ರೈಬ್ಸ್ ಹ್ಯಾಸ್ ಬೀನ್ ಇಶ್ಯೂಡ್ ಇನ್ ದ ಎಲಿಜಿಬಲ್ ಕೇಸಸ್. ಸೊ ಇದು ಕೂಡ ಆಗಿದೆ. ನಮ್ದು ಅಡ್ಮಿಟ್ ಕಾರ್ಡ್ ನಾವು ತಗೊಂಡು ಹೋಗ್ತೀವಿ, ಅವ್ರದ್ದು ತಗೊಂಡು ಹೋಗೋದು ಮರ್ತು ಹೋಗ್ತೀವಿ, ಆ ಥರ ಮಾಡೋ ಹಾಗಿಲ್ಲ. ನಿಮ್ಮ ಸ್ಕ್ರೈಬ್ ಅಡ್ಮಿಟ್ ಕಾರ್ಡ್ ಅನ್ನ ಎನ್ಶೂರ್ ಮಾಡ್ಕೊಂಡು ತಗೊಂಡು ಹೋಗಿ. ಓಕೆ. ಸೊ ದಟ್ ಈಸ್ ಫೈನ್. ದೀಸ್ ಆರ್ ಆಲ್ ದ ಥಿಂಗ್ಸ್. ಇನ್ನು ಎಕ್ಸಾಮ್ ಹಾಲ್ ಅಲ್ಲಿ ಹೇಗಿರಬೇಕು. ಸೊ ಯಾವುದೇ ಕಾರಣಕ್ಕೂ ನೀವು ಮೆಂಟಲ್ ಪೀಸ್ನ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಅವ್ರ ಜೊತೆ ಫೈಟ್ ಮಾಡಕ್ ಹೋಗ್ಬೇಡಿ. ಸೊ ಕಾಮ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಮೋಡಲ್ಲಿ ಇರಿ. ಎಕ್ಸಾಮ್ ಕಾಮ್ ಆಗಿದ್ದಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯತೆ ಇದೆ ನಿಮಗೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಫೈಟ್ ಇಳಿಬೇಡಿ. ಏನಿದ್ರು ರಿಕ್ವೆಸ್ಟ್ ಮೋಡಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ. ಯಾಕಂದ್ರೆ ಎಕ್ಸಾಮ್ ಹಾಳಾಗೋದು ನಿಮ್ದು. ಆಮೇಲೆ ಎಕ್ಸಾಮ್ ಸಿಚುವೇಶನ್ ಅಲ್ಲಿ ಅನ್ನೆಸೆಸರಿ ಏನೇನೋ ಬರ್ಬೋದು. ನೀವು ಗಾಡಿ ತಗೊಂಡು ಹೋಗ್ತಾ ಇರ್ತೀರಾ, ಸೊ ಎಲ್ಲೋ ಮಧ್ಯದಲ್ಲಿ ಗಾಡಿ ಕೈ ಕೊಡ್ಬೋದು. ಸೊ ಸಡನ್ ಆಗಿ ಏನ್ ಮಾಡಬೇಕು, ಕನ್ಫ್ಯೂಷನ್. ಸೊ ಅದಕ್ಕೆ ಮುಂಚೆ ಪ್ಲಾನ್ ಮಾಡ್ಕೊಳ್ಳಿ. ಆ ಥರ ವರ್ಸ್ಟ್ ಸಿಚುವೇಶನ್ ಬಂದಾಗ ಗಾಡಿನಲ್ಲಿ ಎಲ್ಲೋ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಟು ಹೋಗೋದಿರ್ಬೋದು. ಸೊ ದಟ್ ನಿಮ್ಮ ಗಾಡಿ ಸೇಫ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುತ್ತೆ. ಸೊ ಒಟ್ಟು ಎಕ್ಸಾಮ್ ಮೂಡನ್ನ ಹಾಳು ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಮತ್ತೆ ಲೈಟ್ ಫುಡ್ ಅನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ತುಂಬಾ ಏನು ಈ ಮಸಾಲೆ ಪದಾರ್ಥಗಳಿರೋಂಥ ತಿಂದು ಅಲ್ಲಿ ವಾಮಿಟ್ ಸೆನ್ಸೇಷನ್ ಆಗೋದು ಅವೆಲ್ಲ ಬೇಡ. ಸಿಂಪಲ್ ಆಗಿರೋ ಫುಡ್ ಅನ್ನ ಆದಷ್ಟು ತಗೊಳ್ಳಿ, ಕನ್ಸ್ಯೂಮ್ ಮಾಡಿ. ಸೊ ಮಧ್ಯಾಹ್ನದ ಹೊತ್ತು ಅನ್ನೆಸೆಸರಿ ಡಿಸ್ಕಸ್ ಮಾಡ್ತಾ ಕುತ್ಕೋಬೇಡಿ. ಪೇಪರ್ 1 ಆದ್ಮೇಲೆ ಪೇಪರ್ 1 ಬಗ್ಗೆ ಡಿಸ್ಕಷನ್ ಸ್ಟಾಪ್. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದೇನಾಗುತ್ತೆ ಅಂದ್ರೆ ನೆಗೆಟಿವ್ ಮಾರ್ಕ್ಗಳು ತಪ್ಪಾಗಿರೋವೇ ಕಿವಿಗೆ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮಗೂ ಗೊತ್ತಿಲ್ಲ ಕಟ್ ಆಫ್ ಎಷ್ಟು ಬರುತ್ತೆ ಏನು ಅಂತ. ಸೊ ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಆಲ್ವೇಸ್ ಒಂದು ಕಂಪ್ಲೀಟ್ ಐಸೋಲೇಷನ್ ಮೇಂಟೈನ್ ಮಾಡಿ. ಸೆಕೆಂಡ್ ಪೇಪರ್ ಮುಗಿದ ಮೇಲೆ ಬೇಕಿದ್ರೆ ನೀವು ಎಲ್ಲಾ ರಿಸರ್ಚ್ ಮಾಡ್ಕೊಳ್ಳಿ, ಆ ಕ್ಷಣದಲ್ಲಿ ಮಾಡಬೇಡಿ. ಓಕೆ. ಸೊ ಇದಿಷ್ಟು ಹೇಳ್ತಾ ಸೊ ಒಂದ್ ತಿಳ್ಕೊಳ್ಳಿ, ಬೇಕಾದಷ್ಟು ನಾವೆಲ್ಲ ಗೈಡ್ ಮಾಡಿದೀವಿ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅನ್ನೆಸೆಸರಿ ಆಗಿ ಮಾರ್ಕ್ಸ್ಗಳನ್ನ ಕಳ್ಕೊಳ್ಳೋ ಕೆಲಸ ಮಾಡಬೇಡಿ.
ಯಾರೋ ಹೇಳಿದ್ರು ಅಂತ 100 ಅಟೆಂಡ್ ಮಾಡಬೇಡಿ, ಅಥವಾ ಸೀದಾ 50 ಅಷ್ಟೇ ಅಟೆಂಡ್ ಮಾಡಿ ಬಂದೆ ಅನ್ನೋ ತಪ್ಪು ಮಾಡಬೇಡಿ. ಬಿ ಕೇರ್ಫುಲ್, ಎಷ್ಟು ಅಟೆಂಡ್ ಮಾಡಬೇಕು, ಎಷ್ಟು ಮಾಡಬಾರ್ದು, ಇದನ್ನು ನೀವು ನಿಮ್ಮ ಒಂದು ವಿವೇಚನೆಯನ್ನ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ ಅಲ್ಲಿ ಅದನ್ನ ಹಂಗೆ ಎಕ್ಸಿಕ್ಯೂಟ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ಏನೋ ಹೊಸದು ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ. ಸೊ CSAT ಅಲ್ಲಿ ಸಾಧ್ಯವಾದಷ್ಟು 80 ಕ್ವಶನ್ ಟಚ್ ಮಾಡೋ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 65 ಆದರೂ ಕರೆಕ್ಟ್ ಅಂದರೆ ಟಚ್ ಮಾಡಿದರೆ ಪಾಸ್ ಆಗಿರ್ತೀವಿ. ಸೊ ಇದಿಷ್ಟು ನಾನು ಹೇಳೋಂಥದ್ದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಸಕ್ಸಸ್ ಇನ್ ದ ಅಪ್ಕಮಿಂಗ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಸೊ ಐ ವಿಶ್ ಯು ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು.